ಗ್ಯಾಸ್ ಸಿಲಿಂಡರ್ ಇದ್ದವರು ಪ್ರತಿಯೊಬ್ರು ಕೂಡ ಬೇಗನೆ ಈ ಕೆಲಸ ಮಾಡಿ ಮುಗಿಸ್ಕೊಳ್ಳಿ, ಇಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಇರಲ್ಲ. ಹೌದು, ಇವರಿಗೆ ಗ್ಯಾಸ್ ಸಿಲಿಂಡರ್ ಕೊಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮನೆಗೆ ಬಳಸೋರು ಗ್ಯಾಸ್ ಸಿಲಿಂಡರ್ ವಿಡಿಯೋ ಪೂರ್ತಿಯಾಗಿ ನೋಡಿ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಅಲ್ಪ ಸ್ವಲ್ಪ ಇದ್ದ ಗ್ಯಾಸ್ ಖಾಲಿ ಆಯಿತು. ಹೋಟೆಲ್ ಸ್ಥಿತಿ ಈಗ ಗಂಭೀರ ಪರಿಸ್ಥಿತಿಗೆ ಬಂದು ನಿಂತಿದೆ. ಸದ್ಯಕ್ಕೆ ಹೋಟೆಲ್ನವರು ಕೇಳಿದಷ್ಟು ಗ್ಯಾಸ್ ಸಿಲಿಂಡರ್ ವಿತರಣೆ ಸಾಧ್ಯವಿಲ್ಲ ಅಂತ ಆಹಾರ ಸಚಿವರು ಕರ್ನಾಟಕ ಸರ್ಕಾರದಿಂದ ಉತ್ತರ ಕೊಟ್ಟಿದ್ದಾರೆ. ಮತ್ತಷ್ಟು ಹೋಟೆಲ್ಗಳು ಬಾಗಿಲಿಗಳಿಗೆ ಬೀಗವನ್ನ ಹಾಕಲು ಮುಂದಾಗಿದ್ದಾರೆ. ಹೌದು ವೀಕ್ಷಕರೇ, ಒಂದು ಕಡೆಗೆ ಕೇಂದ್ರ ಸರ್ಕಾರ ವಿತರಣೆ ಮಾಡ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್, ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಆಹಾರ ಹೋಟೆಲ್ ಬಂದ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳಿಗೆ ಸಿಹಿ ಸುದ್ದಿ. ಹೌದು, ನಿಮ್ಮ ಅಕೌಂಟ್ಗೂ ಕೂಡ ಹಣ ಜಮೆ ಆಗಿದೆಯಾ ಚೆಕ್ ಮಾಡಿಕೊಳ್ಳಿ. ಅದಕ್ಕಂದ್ರೆ 27ನೇ ಕಂತು ಹಣ ಜಮೆ ಆಗ್ತಾ ಇದೆ. 2 ತಿಂಗಳಲ್ಲಿ ಒಟ್ಟು 6,000 ರೂಪಾಯಿ ಜಮೆ ಮಾಡೋದರ ಮೂಲಕ ಗೃಹಲಕ್ಷ್ಮಿಯರಿಗೆ ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಭಾರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗ ಬಂಗಾರ ಖರೀದಿ ಮಾಡ್ಬೇಕಾ ಬೇಡವಾ, ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ, ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ಹೇಳಿದ್ದೇನೆ. ಮತ್ತೆ ಬಂಗಾರದ ಆಭರಣ ಒಡವೆಗಳು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ಚೆಕ್ ಮಾಡಿ ಆರ್ಡರ್ ಮಾಡಬಹುದು ನೀವು ಬೇಕಂದ್ರೆ. ಮತ್ತೆ ಮಳೆ ಪ್ರಮಾಣ ಮತ್ತೆ ಜಾಸ್ತಿ ಆಗ್ತಾ ಇದೆ. 15 ಜಿಲ್ಲೆಗಳಿಗೆ ರಣಭೀಕರ ಮಳೆ, ಆಲಿಕಲ್ಲು ಮಳೆ ಕೂಡ ಬೀಳ್ತಾ ಇದೆ. ಕರ್ನಾಟಕದಲ್ಲಿ ಮತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. ನಾಳೆಯಿಂದ 4 ದಿನದವರೆಗೂ ಭಾರಿ ಗುಡುಗು ಮಿಂಚು ಸಹಿತ ಈ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಎಲ್ಲ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಗೃಹಲಕ್ಷ್ಮಿಯವರು ಮತ್ತು ಬಂಗಾರ ಪ್ರಿಯರು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನಿಮಗೆ ಒಂದು ಬಂಪರ್ ಸುದ್ದಿನೇ ಬಂದಿದೆ, ಹಣ ಜಮೆ ಆಗ್ತಾ ಇದೆ. ಮತ್ತೆ ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ 27ನೇ ಕಂತು ಹಣ ನಿಮಗೆ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ಓದಿ ಅದನ್ನ ರಿಪ್ಲೈ ಕೂಡ ಮಾಡಲಿದ್ದೇವೆ. ಮತ್ತೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಹೌದು, ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಒಟ್ಟು 2 ತಿಂಗಳಲ್ಲಿ 6,000 ರೂಪಾಯಿ ಜಮೆ ಆಗಿದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು ವೀಕ್ಷಕರೇ. ಆ ಒಂದು ಹಣ ಫೆಬ್ರವರಿ ತಿಂಗಳಲ್ಲಿ ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿದೆ ವೀಕ್ಷಕರೇ. 2,000 ರೂಪಾಯಿ ಹಾಗೆ 2 ಕಂತು ಫೆಬ್ರವರಿ ತಿಂಗಳಲ್ಲಿ ಜಮೆ ಆಗಿದೆ. ಇನ್ನು ಮಾರ್ಚ್ ತಿಂಗಳಲ್ಲೂ ಕೂಡ 27ನೇ ಕಂತು ಹಣ ಬಿಡುಗಡೆ ಆಗಿದೆ ಅಂತ ಈಗಾಗಲೇ ಹೇಳಲಾಗಿದ್ದು, ಸರ್ಕಾರದ ಖಜಾನೆಯಿಂದ ಹಣ ಬಿಡುಗಡೆ ಆಗಿದ್ದು ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಜಮೆ ಆಗೋದಕ್ಕೂ ಕೂಡ ಶುರುವಾಗಿದೆ ವೀಕ್ಷಕರು. ಈಗಾಗಲೇ ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಹಣ ಬಂದಿಲ್ಲ ಅಂತ ನೀವು ಚಿಂತೆ ಮಾಡಲೇಬೇಡಿ. ಅದಕ್ಕಂದ್ರೆ 1-2 ದಿನ ಲೇಟ್ ಆದ್ರೂ ಕೂಡ ನಿಮ್ಮ ಅಕೌಂಟ್ಗೆ ಹಣ ಬಂದೇ ಬರುತ್ತೆ. ತಾಂತ್ರಿಕ ದೋಷವಾಗಿರ್ಬೋದು, ವೆರಿಫಿಕೇಶನ್ ಆಗಿರ್ಬೋದು, ಸ್ವಲ್ಪ ತಡವಾಗುತ್ತೆ. ಇನ್ನು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ವೀಕ್ಷಕರೇ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಣವನ್ನ ಹಾಕಲಾಗಿದೆ. ಗೃಹಲಕ್ಷ್ಮಿಯರ ಅಕೌಂಟ್ಗೆ ಒಮ್ಮೆ ಬಾರಿ ನೀವು ಚೆಕ್ ಮಾಡಿಕೊಳ್ಳಿ. ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲಿರೋ ಹೆಸರು ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಮೇಲಿರೋ ಹೆಸರು, ಗೃಹಲಕ್ಷ್ಮಿ ಯೋಜನೆ ಹೆಸರು ಒಂದೇ ತರ ಇರಬೇಕು, ಅದು ಕೂಡ ಕಡ್ಡಾಯ. ಒಂದು ವೇಳೆ ಹೆಸರು ಬೇರೆ ಬೇರೆ ಇದ್ದಲ್ಲೂ ಕೂಡ ಹಣ ನಿಮಗೆ ಬರದೇನೆ ಇರಬಹುದು ವೀಕ್ಷಕರೇ. ಇನ್ನು ನೀವು ಕೂಡ BPL ಕಾರ್ಡ್ ರದ್ದುವಾಗಿ ನಿಮ್ದು APL ಕಾರ್ಡ್ ಆಗಿದ್ರೆ, ಅಥವಾ ನೀವು ಏನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇರೋದ್ರಿಂದ ಇದರ ಕಾರಣದಿಂದಾಗಿ ನಿಮ್ದು BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ಇದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದ್ ಆಗಲಿದೆ ವೀಕ್ಷಕರೇ. ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಕೂಡ BPL ಕಾರ್ಡ್ ಅನ್ನ ಪಡೆದುಕೊಂಡಿದ್ರು. ಹೀಗಾಗಿ ಸರ್ಕಾರ ಅದನ್ನ ಈಗ ಪತ್ತೆ ಹಚ್ಚಿದೆ. ಆದ್ರೆ ಅದಕ್ಕೆ ಲಿಂಕ್ ಇರೋ ಗೃಹಲಕ್ಷ್ಮಿ ಯೋಜನೆ ಕೂಡ ಇದೆ. ಹೀಗಾಗಿ ಆ ಒಂದು ಯೋಜನೆಗೂ ಕೂಡ ಹಣ ಹಾಕದಂತೆ ಈಗಾಗಲೇ ಒಂದು ನಿಯಮವನ್ನ, ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಅಷ್ಟು ಮಾತ್ರವಲ್ಲದೆ ಬಾಕಿ ಕಂತು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ. ಈ ತಿಂಗಳದ್ದು ಆ ತಿಂಗಳದ್ದು ಅಂತ ಇರಲ್ಲ, ಎಲ್ಲಾ ಒಂದು ಕಂತು ಕೂಡ ಕ್ಲಿಯರ್ ಮಾಡ್ತೀವಿ. ಆದ್ರೆ ಈ ಒಂದು ಯೋಜನೆ ಪ್ರಾರಂಭವಾಗಿ 30 ತಿಂಗಳಾಗಿದೆ, 30 ಕಂತು ಹಾಕ್ಬೇಕಿತ್ತು ಸರ್ಕಾರ ಅಂತ ವಿರೋಧ ಪಕ್ಷದವರು ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರ 27ನೇ ಕಂತು ಇನ್ನೂ ಕೂಡ ಹಾಕ್ತಾ ಇದೆ. ಅಂದ್ರೆ ಇನ್ನುಳಿದ 3 ಕಂತು ಕೂಡ ಹಾಕುತ್ತೆ ಅಂತಾನೆ ಅರ್ಥ. ಅಂದ್ರೆ ಸರ್ಕಾರ ಇಲ್ಲಿ 30 ಕಂತು ಹಾಕಿದೆ ಅಂತ ಹೇಳ್ತಾ ಇಲ್ಲ, 27ನೇ ಕಂತು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಸರ್ಕಾರವೇ ಇನ್ನೂ 3 ಕಂತು ಕೊಡೋದಿದೆ ಅಂತ ಇಂಡೈರೆಕ್ಟ್ ಆಗಿ ಕೂಡ ಹೇಳ್ತಿರಬಹುದು. ಸೊ ವೀಕ್ಷಕರೇ, ಯಾರು ಕೂಡ ಗೃಹಲಕ್ಷ್ಮಿ ಅವರು ಏನು ಕೂಡ ಇಲ್ಲಿ ಚಿಂತೆ ಮಾಡಬಾರದು. ಎಲ್ಲಾ ಹಣ ಕೂಡ ಕಂಪ್ಲೀಟ್ ಆಗಿ ನಿಮ್ಮ ಅಕೌಂಟ್ಗೆ ಬಂದೇ ಬರುತ್ತೆ. ಇನ್ನು ಗ್ಯಾಸ್ ಸಿಲಿಂಡರ್ ಇದ್ದವರಿಗೂ ಕೂಡ ರಾತ್ರೋರಾತ್ರಿ ಹೊಸ ನಿಯಮ ಕೇಂದ್ರ ಸರ್ಕಾರದಿಂದ ಜಾರಿಗೆ ತರಲಾಗಿದೆ ವೀಕ್ಷಕರೇ. ಇನ್ ಮುಂದೆ ನಿಮಗೆ LPG ಸಿಲಿಂಡರ್ ಮನೆಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೇಕಂದ್ರೂ ಕೂಡ ನೀವು KYC ನೀಡುವುದು ಕಡ್ಡಾಯ. ಹೌದು, ಆಪ್ ಮೂಲಕ ನೀವು ಸುಲಭವಾಗಿ ದೃಢೀಕರಣ ಮಾಡಬಹುದು. ಈಗಾಗಲೇ ನಿಮ್ದು ಗ್ಯಾಸ್ ಸಿಲಿಂಡರ್ಗೆ KYC ಆಗಿದ್ರೆ ಚಿಂತೆ ಮಾಡಬೇಡಿ, ಮತ್ತೊಮ್ಮೆ ಮಾಡಿಸಬೇಡಿ, ಒಂದ್ಸಲ ಆದ್ರೆ ಮುಗೀತು. ಆದ್ರೆ ಇಲ್ಲಿ ಉಜ್ವಲ ಯೋಜನೆ ಫಲಾನುಭವಿಗಳು ಪ್ರತಿ ವರ್ಷವೂ ಕೂಡ ಈ KYC ಯನ್ನ ಮಾಡಿಸಬೇಕು. ಹಾಗಾದ್ರೆ ಮಾತ್ರ ಸಬ್ಸಿಡಿ ಸಿಗುತ್ತೆ. ಈಗ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಭಾರಿ ಒಂದು ಯುದ್ಧ ಸಂಘರ್ಷ. ಮತ್ತೊಂದು ಕಡೆಗೆ ನಮ್ಮ ಭಾರತದಲ್ಲಿ ಅಡುಗೆ ಅನಿಲ ಪೂರೈಕೆಯಲ್ಲಿ ಭಾರಿ ಸಮಸ್ಯೆ ಆಗಿದೆ. ಇದರ ನಡುವೆ ಕೇಂದ್ರ ಸರ್ಕಾರ
ಇದೇ ಒಂದು ಮಾರ್ಚ್ 15ರಿಂದ ಜಾರಿಗೆ ಬರುವಂತೆ ಎಲ್ಪಿಜಿ ಸಿಲಿಂಡರ್ ಬಳಕೆದಾರರಿಗೆ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಅಥವಾ ಕೆವೈಸಿ ಕಡ್ಡಾಯ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅಂದ್ರೆ ಕೆವೈಸಿ ಪೂರ್ಣ ಮಾಡಿದ ಗ್ರಾಹಕರಿಗೆ ಮಾತ್ರ ಎಲ್ಪಿಜಿ ಸೇವೆಗಳು ಮತ್ತು ಸಬ್ಸಿಡಿ ಸಿಗಲಿದೆ ಅಂತ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಮಾಹಿತಿ ಕೊಟ್ಟಿರುವಂತದ್ದು. ಈ ಕೆವೈಸಿ ಪ್ರಕ್ರಿಯೆಯನ್ನ ಸಂಬಂಧಪಟ್ಟ ಗ್ಯಾಸ್ ವಿತರಣಾ ಕಂಪನಿಗಳ ಆಪ್ ಮೂಲಕ ಮನೆಯಲ್ಲೇ ಕುಳಿತು ಆಧಾರ್ ಕಾರ್ಡ್ ಹಾಗೂ ಫೇಸರ್ ಐಡಿ ಆಪ್ ಅನ್ನ ಬಳಸಿ ಸುಲಭವಾಗಿ ಪೂರ್ಣ ಮಾಡಬಹುದು ಅಂತ ಸಚಿವಾಲಯ ಗ್ರಾಹಕರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ವೀಕ್ಷಕರೇ, ಈಗ ನಿಮ್ಮ ಒಂದು ಮನೆಗೂ ಕೂಡ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಬರ್ತಾ ಇದ್ರೆ ನೀವು ಕೆವೈಸಿ ಮಾಡಿಸಿ. ಈಗಾಗಲೇ ನೀವು ಮಾಡಿಸಿದ್ರೆ ಚಿಂತೆ ಮಾಡೋದು ಬೇಡ, ಒಂದ್ಸಲಿ ಮಾಡಿಸಿದ್ರೆ ಆಯ್ತು. ಉಜ್ವಲ ಯೋಜನೆಗಳ ಫಲಾನುಭವಿಗಳು ಪ್ರತಿ ವರ್ಷ ಮಾಡಿಸಬೇಕು, ಹಾಗಾದ್ರೆ ಸಬ್ಸಿಡಿ ನಿಮಗೆ ಸಿಗುತ್ತೆ. ಇನ್ನು ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ಗಳನ್ನ ಕೊಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ 1,000 ಸಿಲಿಂಡರ್ ಸಾಕಾಗಲ್ಲ, 44,000 ಸಿಲಿಂಡರ್ಗಳು ಬೇಕು. ಈಗ ಕರ್ನಾಟಕದಲ್ಲಿ 9,544 ಸಿಲಿಂಡರ್ಗಳು ಮಾತ್ರ ಲಭ್ಯವಾಗಿದೆ. ಹಾಗಾದ್ರೆ ಹೋಟೆಲ್ ಪರಿಸ್ಥಿತಿ ಈಗ ಗಂಭೀರ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಈಗಾಗಲೇ ಆಹಾರ ಸಚಿವರು ಕೂಡ ಆದ್ರೆ ಬೇಡಿಕೆ ತಕ್ಕಂತೆ ಹೋಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆ ಮಾಡಲು ಸಾಧ್ಯವಿಲ್ಲ ಈಗ ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ದಿನಕ್ಕೆ 1,000 ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಹೋಟೆಲ್ ಮಾಲೀಕರು 40,000 ಹೋಟೆಲ್ಗಳಿಗೆ 1,000 ಸಿಲಿಂಡರ್ ಸಾಕಾಗುತ್ತಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ಪರಿಸ್ಥಿತಿ ಗಂಭೀರ ಅಂತ ಹೇಳ್ಬಹುದು. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ 10ರಿಂದ 20% ಹೋಟೆಲ್ಗಳು ಬಾಗಿಲುಗಳನ್ನ ಬಂದ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಕೇಳಿದ್ರೆ ಇಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ಊಟನೂ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಟಿಫಿನ್ ಇಲ್ಲ, ಊಟ ಲಂಚ್ ಏನು ಕೂಡ ಸಿಗ್ತಾ ಇಲ್ಲ. ಈಗಾಗಲೇ ಹೋಟೆಲ್ಗಳು ಬಾಗಿಲು ಬಂದ್ ಮಾಡೋದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಯುದ್ಧ ಮತ್ತಷ್ಟು ಮುಂದುವರೆದ್ರೆ ಮುಂದೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುತ್ತಾ? ಎದಕ್ಕಂದ್ರೆ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ವಿತರಣೆ ಇನ್ನೂ ಕೂಡ ಮಾಡ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಸಮಸ್ಯೆ ಇದೆ, ಆದ್ರೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್, ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇಲ್ಲ. ಮತ್ತೆ ಆಹಾರ ಸಚಿವರು KH ಮುನಿಯಪ್ಪ ಅವರು ಕೂಡ ಎಲೆಕ್ಟ್ರಿಕ್ ಸ್ಟೋವ್ ಗಳನ್ನ ಬಳಸುವಂತೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಎಲೆಕ್ಟ್ರಿಕ್ ಸ್ಟೋವ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ 300% ಡಿಮ್ಯಾಂಡ್ ಬಂದಿದೆ, ಬೆಲೆ ಇದರದ್ದು ಕೂಡ ಏರಿಕೆ ಆಗಿದೆ. ಬೆಲೆ ಕೊಡ್ತೀವಂದ್ರೂ ಕೂಡ ಎಲೆಕ್ಟ್ರಿಕ್ ಸ್ಟೋವ್ ಗಳು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ, ಔಟ್ ಆಫ್ ಸ್ಟಾಕ್ ಖಾಲಿ ಆಗಿದೆ. ವೀಕ್ಷಕರೇ, ನಿಮಗೂ ಕೂಡ ಏನಾದ್ರೂ ಇಂಡಕ್ಷನ್ ಸ್ಟೋವ್, ಎಲೆಕ್ಟ್ರಿಕ್ ಸ್ಟೋವ್ ಏನಾದ್ರೂ ಬೇಕಾಗಿದ್ರೆ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಪ್ರಾಡಕ್ಟ್ ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಸದ್ಯಕ್ಕೆ ಅದು ಮಾತ್ರ ಅವೈಲೇಬಲ್ ಇದೆ. ಬೇಗನೆ ನೀವು ಆರ್ಡರ್ ಮಾಡಿ, ಚೀಪ್ ಅಂಡ್ ಬೆಸ್ಟ್ ಆಗಿದೆ. ಯಾಕಂದ್ರೆ ಮುಂದೆ ಅದು ಕೂಡ ಸಿಗಲ್ಲ ಅಂತ ಹೇಳ್ಬೋದು. ಯುದ್ಧ ಮತ್ತಷ್ಟು ಮುಂದುವರೆದ್ರೆ ಈ ಕಡೆ ಗ್ಯಾಸ್ ಸಿಗಲ್ಲ, ಇಂಡಕ್ಷನ್ ಸ್ಟೋವ್ ಸಿಗಲ್ಲ. ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಗೋ ಮುಂಚೆ ನೀವು ಈ ಒಂದು ಇಂಡಕ್ಷನ್ ಸ್ಟೋವ್ ಗಳನ್ನ ಖರೀದಿ ಮಾಡಬಹುದು. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಮುಂದೆ ಸ್ಕ್ರೀನ್ ಮೇಲೆ ನಿಮಗೆ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿರಬಹುದು, ಅದರ ಮೇಲೂ ಕೂಡ ನಿಮಗೆ ಲಿಂಕ್ ಮಾಡಿದ್ದೇವೆ. ಸೊ ಬೇಗನೆ ನೀವು ಆ ಒಂದು ಪ್ರಾಡಕ್ಟ್ ನ ಚೆಕ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಮೂಲಕವೂ ಕೂಡ ನೀವು ಆರ್ಡರ್ ಅನ್ನ ಮಾಡಬಹುದು. ವೀಕ್ಷಕರೇ, ಇದು ತುಂಬಾ ಒಂದು ಉಪಯುಕ್ತವಾಗಲಿದೆ. ಮುಂದೆ ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಪರಿಹಾರ ಆದ್ರೂ ಕೂಡ ಗ್ಯಾಸ್ ನ ಸರಿಸಮವಾದ ಕೆಲಸ ಇದು ಮಾಡುತ್ತೆ. ಇದರಿಂದ ಗ್ಯಾಸ್ ಕೂಡ ಉಳಿತಾಯವಾಗುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ 200 ಯೂನಿಟ್ ಗೃಹ ಜ್ಯೋತಿ ಯೋಜನೆ ಮೂಲಕ 200 ಯೂನಿಟ್ ಉಚಿತ ವಿದ್ಯುತ್ ಕೂಡ ಇರೋದ್ರಿಂದ ಅದನ್ನ ನೀವು ಇದಕ್ಕೆ ಬಳಸಬಹುದು. ಹೀಗಾಗಿ ನಿಮಗೆ ಒಂದು ಲಾಭನ ಅಂತ ಹೇಳ್ಬಹುದು, ನಿಮಗೆ ಏನು ಕೂಡ ನಷ್ಟ ಇಲ್ಲ. ಒಮ್ಮೆ ಬಾರಿ ನೀವು ಇದಕ್ಕೆ ಬಂಡವಾಳ ಹಾಕಬೇಕಾಗುತ್ತೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ಬೆಲೆ ದಾಖಲೆ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಯುದ್ಧ ಪ್ರಾರಂಭವಾದ್ರೂ ಕೂಡ ಮತ್ತಷ್ಟು ಇಳಿಕೆ ಆಗಿದೆ ಬಂಗಾರದ ಬೆಲೆ. ಒಂದು ಕಡೆಗೆ ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ, ಹಣದುಬ್ಬರ ಶುರುವಾಗಿದ್ರೆ, ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ಅಚ್ಚರಿ ರೂಪದಂತೆ ಇಳಿಕೆ ಕಾಣ್ತಾ ಇದೆ. ಇದು ಒಂದು ಕಡೆಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಹೋದ ವಾರ ಈ ವಾರಕ್ಕೆ ಕಂಪೇರ್ ಮಾಡಿದ್ರೆ ಬಂಗಾರದ ಬೆಲೆ ಬರೋಬ್ಬರಿ 13,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. 1,70,000 ರೂಪಾಯಿ ಇದ್ದದ್ದು ಇವತ್ತು 1,58,080 ರೂಪಾಯಿ ಆಗಿದೆ. 10 ಗ್ರಾಮ್ ಬಂಗಾರ 24 ಕ್ಯಾರೆಟ್ ಈಗ 1,58,080 ರೂಪಾಯಿ ಅಂತಾನೆ ಹೇಳ್ಬಹುದು. ಒಂದು ವಾರದಲ್ಲಿ ಬರೋಬ್ಬರಿ 13,000 ರೂಪಾಯಿ ಇಳಿಕೆ ಆಗಿದೆ ಬಂಗಾರದ ಬೆಲೆ. ಇನ್ನಷ್ಟು ಇಳಿಕೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯುದ್ಧ ಇಲ್ಲಿಗೆ ಕೊನೆ ಆದ್ರೆ, ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ಇಲ್ಲಿಗೆ ಕೊನೆ ಆದ್ರೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೆ ಯುದ್ಧ ಕಂಟಿನ್ಯೂ ಆದ್ರೆ ಬೆಲೆ ಮತ್ತಷ್ಟು ಹೊಸ ರಿಕಾರ್ಡ್ ಮಾಡಬಹುದು ಅಂತಾನು ಕೂಡ ಇಲ್ಲಿ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೂ ಕೂಡ ಇಲ್ಲಿ ಬೆಳ್ಳಿ ಬೆಲೆ ಕೂಡ ಇಲ್ಲಿ ದಾಖಲೆ ಇಳಿಕೆ ಆಗ್ತಾ ಇದೆ. ಒಂದೇ 8 ದಿನದಲ್ಲಿ ಅಂದ್ರೆ 8ರಿಂದ 10 ದಿನದಲ್ಲಿ ಬೆಳ್ಳಿ ಬೆಲೆ 3,20,000 ರೂಪಾಯಿ ಇದ್ದದ್ದು ಈಗ 2,75,000 ರೂಪಾಯಿಗೆ ಬಂದಿದೆ. ಯುದ್ಧ ಯಾವಾಗ ಪ್ರಾರಂಭವಾಯಿತು ನೋಡಿ, ಬೆಳ್ಳಿ ದರ 3 ಲಕ್ಷ ರೂಪಾಯಿ ಇದ್ದದ್ದು 3,30,000 ರೂಪಾಯಿ ತನಕ ಹೋಗಿ ಈಗ ಮತ್ತೆ 2,75,000 ರೂಪಾಯಿಗೆ ಬಂದು ನಿಂತಿರುವಂತದ್ದು. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮುಗಿದ್ರೆ ಮತ್ತೆ ಬೆಳ್ಳಿ 2 ಲಕ್ಷ ರೂಪಾಯಿ ಗಡಿಗೆ ಬರುತ್ತಾ? ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಏನಾಗಬೇಕು ಅಂತ ನಮಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ. ಇನ್ನು ನೀವು ಯಾವಾಗಲೂ ಕೂಡ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ BIS ಹಾಲ್ ಮಾರ್ಕ್ ಆಧಾರಿತ 22 ಕ್ಯಾರೆಟ್ 916 ಅಥವಾ 18 ಕ್ಯಾರೆಟ್ 750 ಒಂದು ಸಿಂಬಲ್ ಇರೋದೇ ಬಂಗಾರವನ್ನ ತಗೊಳ್ಳಿ. ಇದರಿಂದ ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ ಇರುತ್ತೆ BIS ಹಾಲ್ ಮಾರ್ಕ್ ಇದ್ರೆ. ಬನ್ನಿ ವೀಕ್ಷಕರೀಗ ಕೊನೆಯದಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಅಬ್ಬರ ಶುರುವಾಗಲಿದೆ. ಹೌದು, ಕರ್ನಾಟಕದಲ್ಲಿ ಈಗ ಮತ್ತೆ
ವರ್ಷದ ಮೊದಲ ಮಳೆ ಭರ್ಜರಿ ಮಳೆ ಅಂತಾನು ಹೇಳ್ಬೋದು. ಯುಗಾದಿ ಹಬ್ಬಕ್ಕೂ ಮುಂಚೆನೆ ಮಳೆ ಶುರುವಾಗಿದೆ. ಇನ್ನು 4 ರಿಂದ 5 ದಿನದವರೆಗೂ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ವೀಕ್ಷಕರೇ, ಬೆಂಗಳೂರು, ಚಾಮರಾಜನಗರ, ಬೆಳಗಾವಿ ಮತ್ತು ಧಾರವಾಡ, ಗದಗ, ಬಾಗಲಕೋಟೆ ಈ ಭಾಗದಲ್ಲಿ ಭಾರಿ ಒಂದು ಗುಡುಗು ಮಿಂಚು ಸಹಿತ ಮಳೆ ಆಗ್ತಾ ಇದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಕೂಡ ಆಗ್ತಾ ಇದೆ ಅಂತಾನು ಹೇಳ್ಬೋದು. ಇನ್ನು 3 ದಿನಗಳವರೆಗೂ ಭಾರಿ ಮಳೆ ಆಗಲಿದೆ. ಬೆಳಿಗ್ಗೆ ಬಿಸಿಲು, ರಾತ್ರಿ ಆಗ್ತಾ ಇದ್ದಂತೆ ಮಳೆ ಬರ್ತಾ ಇದೆ. ವೀಕ್ಷಕರೇ, ಕರ್ನಾಟಕದ ಕರಾವಳಿ ಜಿಲ್ಲೆಗಳಿಗೂ ಕೂಡ ಮಳೆ ಅಲರ್ಟ್ ಅನ್ನ ಕೊಡಲಾಗಿದೆ. ಹೌದು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಗಳೂರು ಈ ಭಾಗದಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ. ಇನ್ನು ಯಾವ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ ಅಂದ್ರೆ ವರ್ಷದ ಮೊದಲ ಯೆಲ್ಲೋ ಅಲರ್ಟ್ ಅಂತ ಹೇಳ್ಬೋದು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಬೆಂಗಳೂರು ನಗರ, ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ತುಮಕೂರು, ಮಂಡ್ಯ, ಚಾಮರಾಜನಗರ ಈ ಜಿಲ್ಲೆಗಳಲ್ಲೂ ಕೂಡ ಮುಂದಿನ 2 ರಿಂದ 3 ದಿನಗಳ ಕಾಲ ಮಳೆ ಮುನ್ಸೂಚನೆ ಕೂಡ ಕೊಡಲಾಗಿದೆ. ವೀಕ್ಷಕರೇ, ಅಷ್ಟು ಮಾತ್ರವಲ್ಲದೆ ಶಿಡ್ಲಘಟ್ಟದಲ್ಲಿ ಸಿಡಿಲು ಬಡಿದು ಹೊತ್ತಿ ಉರಿದ ತೆಂಗಿನ ಮರ, ಮತ್ತೆ ಗದಗದ ರೋಣ ತಾಲೂಕಿನಲ್ಲೂ ಕೂಡ ಈಗಾಗಲೇ ಮೆಣಸಿಗಿ ಗ್ರಾಮದಲ್ಲಿ ಸಿಡಿಲು ಬಡಿದು ರೈತ ಒಬ್ಬ ಸಾವನ್ನಪ್ಪಿರೋ ಘಟನೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಇಷ್ಟ ಆಗ್ಬೇಕು, ಮತ್ತೆ ನಿಮ್ಮ ಒಂದು ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ? ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.